ಎಲ್ಲರಿಗೂ ನಮಸ್ಕಾರಗಳು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ನನಗೆ ಸರಿಯಾಗಿ ಹೇಳಕ್ಕೆ ಬರಲ್ಲ, ನೀವೇ ಅರ್ಥ ಮಾಡ್ಕೊಂಡು ಮಾಡಿಬಿಡಿ. ಜಾಮೂನ್ ಮಾಡ್ತಾಯಿದ್ದೀನಿ ನೋಡಿ. ಜಾಮೂನ್ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ. ನೀವು ಮಾಡಿ ನೋಡಿಬಿಟ್ಟು ರುಚಿನ ಲೈಕ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ನೋಡಿ, ಅಷ್ಟೇ. ಜಾಮೂನ್ ಪ್ಯಾಕೆಟ್ಗೆ ಹಾಲು ಹಾಕೊಂಡು ಕಲಿಸಿದ್ರೆ ರುಚಿಯಾಗಿರ್ತದೆ. ಒಳ್ಳೆ ನೋಡಿ ಮಾಡಿ ನೀವು ತಿಂದು ನೋಡಿಬಿಟ್ಟು ನನಗೆ ಕಮೆಂಟ್ ಕೊಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಕಲಸಾಗಿದೆ. 10 ನಿಮಿಷ ಮಡಗ್ಬಿಟ್ಟು ಸಕ್ಕರೆ ಪಾಕ ಹಾಕಂತೀನಿ, ತೋರಿಸ್ತೀನಿ. ಇವಾಗ ಇದೊಂದು 5 ನಿಮಿಷ ಮಡಗ್ತೀನಿ ಅಷ್ಟೇ, ತುಂಬ ಹೊತ್ತು ಮಡಗಲ್ಲ. ಜಾಮೂನ್ಗೆ 1 ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ, 2 ಕಪ್ಪು ನೀರು ಹಾಕ್ತಾಯಿದ್ದೀನಿ. ಅದು ಒಂದು ಎಳೆ ಪಾಕ ಬರ್ತದಲ್ಲ, ಆವಾಗ 50 ಉಂಡೆ ಆಗಿದೆ. ಒಂಚೂರು ಕೇಸರಿ ಹಾಕ್ತಾಯಿದ್ದೀನಿ. ಕಲರ್ ಚೆನ್ನಾಗಿರ್ತದೆ ಅಂತ ಕೇಸರಿ ಹಾಕಿದ್ದು ನಾನು. ಉಂಡೆ ಆಗೈತೆ. 1 ಪ್ಯಾಕೆಟ್ ಸಣ್ಣ ಕಟ್ಟಿದ್ದೀನಿ, ಚೆನ್ನಾಗಿ ಬೇಯ್ತದೆ ಅಂತ ಸಣ್ಣ ಕಟ್ಟಿದ್ದೀನಿ. ಪಾಕ ಬರಲಿ, ಒಂದೆಳೆ ಪಾಕ. ಒಂದೆಳೆ ಪಾಕ ಬಂದಿದೆ. ಇವಾಗ ಎಣ್ಣೆ ಇಡ್ತೀನಿ ಬಾಣಲಿಗೆ. 5 ನಿಮಿಷ ಆಫ್ ಮಾಡಿದ್ರೆ ಸ್ಟವ್ ಒಂದು ಸ್ವಲ್ಪ ಹಾರಲಿ. ಎಣ್ಣೆ ಇಟ್ಟಿದ್ದೀನಿ ಜಾಮೂನ್ಗೆ ಕಾಯೋಕ್ಕೆ. ಕಾದ್ಮೇಲೆ ಹಾಕ್ತೀನಿ. ಕಮ್ಮಿ ಉರಿ ಕೊಟ್ಕೊಂಡು ಬೇಯಿಸ್ಬೇಕು ಇದನ್ನು. ಬೇಗ ಜೋರಾಗಿ ಉರಿ ಕೊಟ್ಬಿಟ್ರೆ ಒಳಗಡೆ ಬೆಂದಿರಲ್ಲ. ಎಣ್ಣೆ ಕಾಯ ಗಂಟ ಒಂದು ಸ್ವಲ್ಪ ಜೋರಾಗಿ ಕೊಟ್ಟಿದ್ದೀನಿ. ಹಾಕಿದ ತಕ್ಷಣ ಕಮ್ಮಿ ಮಾಡ್ತೀನಿ. ಪಾಕ ಆಗಿದೆ, ರೆಡಿಯಾಗಿದೆ. ಇದು ಬೇಯ ಗಂಟ ಒಂದು ಸ್ವಲ್ಪ ತಣ್ಣಗಾಯ್ತದಲ್ಲ, ತುಂಬ ಬಿಸಿಗೂ ಹಾಕ್ಬಾರ್ದಲ್ಲ. ಕಾದಿಲ್ಲ. ಇದೊಂದು ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾಯ್ಬೇಕು. ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಹಾಕಿ, ಕೈಗೆ ಆರಿಸ್ಕೊಬೇಡಿ. ನಾನು ತುಂಬ ಸಣ್ಣ ಕಟ್ಟಿದ್ದೀನಿ, ನಿಮ್ಗೆ ಹೆಂಗೆ ಬೇಕು ಹಂಗೆ ಕಟ್ಕೊಳ್ಳಿ. ಕಮ್ಮಿ ಉರಿ ಹಾಕಿದ್ದೀನಿ. ಕಡ್ಡಿಲಿ ಹಿಂಗೆ ಆಡಿಸ್ತಾ ಇರೋ ತಂತೀಲಿ
ಅದು ಸುತ್ತ ಬೇಯ್ತದಲ್ಲ. ಬೇಯ್ತಾ ಇದೆ. ಅಲ್ಲಾಡಿಸಿದ್ರೆ ಚೆಂದ ಬೇಯ್ತದೆ. ಕಮ್ಮಿ ಉರಿ ಕೊಟ್ಟಿದ್ದೀನಲ್ವ, ಚೆನ್ನಾಗಿ ಬೇಯ್ತಿದೆ. ಒಳಗಡೆ ಎಲ್ಲ ಹಿಟ್ಟು ಥರ ಇರಲ್ಲ, ತಿನ್ನೋಕೆ ಚೆನ್ನಾಗಿರುತ್ತೆ ರುಚಿಯಾಗಿ. ಈ ಥರ ಬೇಯಬೇಕು, ಇನ್ನು ಕೆಂಪು ಬೇಯಬೇಕು. ನಾನು ಉರಿನೇ ಕಮ್ಮಿನೇ ಕೊಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಆಗಿದೆ ಸ್ವಲ್ಪ. ನೋಡಿ ಆಗಿದೆ. ನೋಡಿ ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಅಲ್ಲಿಂದ ತೆಗೆದು ಡೈರೆಕ್ಟಾಗಿ ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಇದೇ ನೀವು ಮಾಡಿ ತಿಂದು ನೋಡಿ, ಒಂದ್ಸರಿ ಲೈಕ್ ಮಾಡಿ, ಕಮೆಂಟ್ ಕೊಡಿ. ನನ್ನ ಜಾಮೂನ್ ಚೆನ್ನಾಗಿದ್ದರೆ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.